ಮೂರ್ತಿಯವರೇ, ಮಾತಾಡಲಿಕ್ಕೆ ಅವಕಾಶ ಕೊಟ್ಟಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ವಿಶೇಷವಾಗಿ ಎಲ್ಲರಿಗೂ ಕೃಷ್ಣ ಮೆರದಂಡೆ ಯೋಜನೆ ಬಗ್ಗೆ ಮಾತಾಡಿದ್ದಾರೆ. ಅದರಲ್ಲಿ ನಿರಾಣಿಯವರು ನಿನ್ನೆ ಭಾಳ ಚೆನ್ನಾಗಿ ಮಾತಾಡಿದರು. ಆದರೆ ಈಗಾಗಲೇ ಹಿಡಕಲ್ ಡ್ಯಾಮ್ ಮತ್ತು ಆಲಮಟ್ಟಿ ಡ್ಯಾಮ್ದಿಂದ ನಾವು ಪ್ರತಿ ವರ್ಷ ನೀರೇನು ಹಿಡಿತೀವಿ, ನೀರು ಹಿಡಿದ ನಂತರ ಆ ಹಿನ್ನೀರಿನಿಂದ ಮುಳುಗಡೆ ಆಗುವ ಪ್ರದೇಶ ಏನು ಊರುಗಳದಾವಲ್ಲ, ಅದನ್ನು ಸ್ಥಳಾಂತರ ಮಾಡೋ ಕೆಲಸ ಮೊದಲಾಗಬೇಕು. ಅತ್ನಿ ತಾಲೂಕ ಮತ್ತು ಚಿಕ್ಕೋಡಿ ತಾಲೂಕದಾಗ ಎಷ್ಟೋ ಹಳ್ಳಿಗಳು ಆ ಹಿನ್ನೀರಿನಿಂದ ಆಲಮಟ್ಟಿ ಮತ್ತು ಹಿಡ್ಕಲ್ ಡ್ಯಾಮ್ನಿಂದ ನೀರಿನಿಂದ ಚಿಕ್ಕೋಡಿ ತಾಲೂಕ ಮತ್ತು ಅತ್ನಿ ತಾಲೂಕಿನ ಸಾಕಷ್ಟು ಹಳ್ಳಿಗಳು ಮುಳುಗಡೆ ಆಗ್ತವೆ. ಆ ಮುಳುಗಡೆ ಆಗಿದ್ದಕ್ಕೆ ಇನ್ನೂವರೆಗೆ ಕೂಡ ಆ ಜನರನ್ನು ಸ್ಥಳಾಂತರ ಮಾಡಿಲ್ಲ ಮತ್ತು ಅವರಿಗೆ ಬೇರೆ ಕಡೆ ಜಾಗನೂ ಕೊಟ್ಟಿಲ್ಲ ಮತ್ತು ಆ ಜಾಗ ಕಟ್ಟಲಿಕ್ಕೆ ಇನ್ನೂ ಹಣ ಕೂಡ ಕೊಟ್ಟಿಲ್ಲ. ದಯವಿಟ್ಟು ನಾನು ನಿರಾಣಿಯವರಲ್ಲಿ ವಿನಂತಿ ಮಾಡ್ತೀನಿ, 24 ತನಕ ಏರಿಸ್ಲಿಕ್ಕೆ ನಮ್ದೇನು ತಕರಾರಿಲ್ಲ. ನೀವು 24 ತಾರೀಕು ಏರಿಸಿರಿ, ನಮ್ದೇನು ತಕರಾರಿಲ್ಲ. ಆದ್ರೆ ಮೊದಲು ಈಗಾಗಲೇ ಏನು ನೀವು ಡ್ಯಾಮ್ ನಿರ್ಮಾಣ ಮಾಡಿದಿರಿ, ಆ ಹಿನ್ನೀರಿನಿಂದ ಮುಳುಗಡೆ ಆಗುವಂಥ ಪ್ರದೇಶಗಳಿಗೆ ನೀವು ಸ್ಥಳಾಂತರಕ್ಕೆ ಮುಖ್ಯವಾದ ಕೃಷ್ಣ ಮೆರದಂಡೆ ಯೋಜನೆಯಲ್ಲಿ ಅದಕ್ಕೆ ಹೆಚ್ಚಿನ ಇದು ಅವಕಾಶ ಕೊಡಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಎರಡನೇ ವಿಷಯ ಸರ್, ಬೆಳಗಾವದಲ್ಲಿ ಕಂದಾಯ ಕೇಂದ್ರ ಅಂತೇಳಿ ವಿಶೇಷವಾಗಿ 290 ಬೆಡ್ ಹಾಸ್ಪಿಟಲನ್ನು 2017ರಲ್ಲಿ ನಾವು ಮಂಜೂರು ಮಾಡಿದ್ವಿ. 2017ರಲ್ಲಿ ಅದಕ್ಕೆ 187 ಕೋಟಿ ರೂಪಾಯಿ ಖರ್ಚು ಮಾಡಿ ಕಿತ್ತೂರು ಚೆನ್ನಮ್ಮ ಸರ್ಕಲ್ನಲ್ಲಿ ಸೂಪರ್ ಸ್ಪೆಷಾಲಿಸ್ಟ್ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿದ್ದೀವಿ 2017ರಲ್ಲಿ. ಆ ಕಟ್ಟಡವನ್ನು ಈಗಾಗಲೇ ಸಂಬಂಧಪಟ್ಟ ಇಂಜಿನಿಯರು ಅದನ್ನು ಹಸ್ತಾಂತರ ಮಾಡಿದ್ದಾರೆ. ನಾವು ಮೇಲಿನ ಮೇಲೆ ಸಚಿವರಿಗೆ ವಿನಂತಿ ಮಾಡ್ಕೋತೀವಿ, ಸರ್ ಅದು ಆಸ್ಪತ್ರೆ ಪ್ರಾರಂಭ ಆಗಬೇಕು. ಆಸ್ಪತ್ರೆಗೆ ಪ್ರಾರಂಭ ಆಗಬೇಕಾದ್ರೆ 10 ಜನ ಪ್ರಾಧ್ಯಾಪಕರು, ಸಹ ಪ್ರಾಧ್ಯಾಪಕರು ಮತ್ತು ಬಿ ಗ್ರೂಪು, ಸಿ ಗ್ರೂಪು, ಡಿ ಗ್ರೂಪು ಒಟ್ಟು 558 ಸಿಬ್ಬಂದಿ ವರ್ಗ ಬೇಕು. ದಯವಿಟ್ಟು ಅದನ್ನು ಒದಗಿಸ್ಬೇಕಂತ ನಾವು ಸಾಕಷ್ಟು ಸರಿ ಶರಣಪ್ರಕಾಶ್ ಪಾಟೀಲ್ ಅವ್ರಿಗೆ ನಾವು ವಿನಂತಿ ಮಾಡ್ಕೊಂಡು ಇನ್ನೂ ತನಕ ಅದಕ್ಕೆ ಸಿಬ್ಬಂದಿಗಳನ್ನ ಕೊಟ್ಟಿಲ್ಲ ಮತ್ತು ಆಸ್ಪತ್ರೆ ಇನ್ನೂ ಪ್ರಾರಂಭ ಆಗಿಲ್ಲ. ಬರೋ ಹೋಗೋ ಜನ ಮಾತಾಡ್ತಾರೆ, ಏನ್ರಿ ದೊಡ್ಡ ಸ್ಪೆಷಾಲಿಸ್ಟ್ 2017ರಾಗ ಸೂಪರ್ ಸ್ಪೆಷಾಲಿಸ್ಟ್ ಆಸ್ಪತ್ರೆಯನ್ನು ಕಟ್ಟಿದ್ರಿ, ಅದು ಇನ್ನೂವರೆಗೆ ಪ್ರಾರಂಭ ಆಗಿಲ್ಲ. ದಯವಿಟ್ಟು ಅದಕ್ಕೆ ಬೇಕಾಗಿರೋದು ಅಮೌಂಟ್ ಬರೀ 38 ಕೋಟಿ ರೂಪಾಯಿ. ನಾಯಕರ ಬರೀ 38 ಕೋಟಿ ರೂಪಾಯಿ 38 ಕೋಟಿ ರೂಪಾಯಿ ಕೊಟ್ಟರೆ ಆಸ್ಪತ್ರೆ ಪ್ರಾರಂಭ ಆಗ್ತೈತಿ, ರೋಗಿಗಳಿಗೆ ಅನುಕೂಲ ಆಗ್ತೈತಿ. ಅದು ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ಕೇಂದ್ರದಲ್ಲಿ 279 ಸ್ಪೆಷಾಲಿಸ್ಟ್ ಆಸ್ಪತ್ರೆ ಪ್ರಾರಂಭ ಆದ್ರೆ ಎಷ್ಟೋ ರೋಗಿಗಳಿಗೆ ಅದರಿಂದ ಅನುಕೂಲ ಆಗ್ತೈತೆ ಅಂತೇಳಿ ನಾವು ವೈಯಕ್ತಿಕ ಕೊಟ್ಟಿದ್ದೀನಿ. ದಯವಿಟ್ಟು ಉಪಸಭಾಪತಿ ಅವರ ಗಮನಕ್ಕೆ ತರ್ತೀನಿ. ಉತ್ತರ ಕರ್ನಾಟಕದ ಬಗ್ಗೆ ನೀವು 2 ದಿವಸ ಮಾತಾಡೋಕೆ ಅವಕಾಶ ಮಾಡಿ ಕೊಟ್ರಿ, ಆದರೆ ಇದ್ರ ಉತ್ತರ ಕೊಡಿಸ್ಬೇಕು. ನೀವು ಬರೀ ಮಾತಾಡಿ ಸದನ ಮುಗಿಸಿ ಹೋಗೋದು ಬೇಕಾಗಿಲ್ಲ. ನಮ್ಗೆ ಇದ್ರ ಬಗ್ಗೆ ನಮಗೆ ಸಂಬಂಧಪಟ್ಟ ಮಂತ್ರಿಗಳು ಉತ್ತರ ಕೊಡ್ಬೇಕು. ಇದನ್ನು ಯಾವಾಗ 38 ಕೋಟಿ ರೂಪಾಯಿ ಕೊಡ್ತೀರಿ ಮತ್ತು ಆ ಹಾಸ್ಪಿಟಲನ್ನು ಯಾವಾಗ ಪ್ರಾರಂಭ ಮಾಡ್ತೀರಿ ಅಂತೇಳಿ ಅವರು ಅದಕ್ಕೆ ಉತ್ತರ ಕೊಡ್ಬೇಕಂತ ನಾನು ದಯವಿಟ್ಟು ನಿಮ್ಮ ಪರವಾಗಿ ಅವರಲ್ಲಿ ವಿನಂತಿ ಮಾಡ್ಕೋತೀನಿ. ಎರಡನೇದು, ಹಲವಾರು ವರ್ಷಗಳಿಂದ ಉತ್ತರ ಕರ್ನಾಟಕದ ಬೇಡಿಕೆ, ಅದರಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಚಿಕ್ಕೋಡಿ ಜಿಲ್ಲಾ ಆಗಬೇಕಂತೇಳಿ ಹಲವಾರು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ಕಳೆದ 3 ದಿವಸದಿಂದ ಚಿಕ್ಕೋಡಿಯಲ್ಲಿ ಉಪೋಷಣಕ್ಕೆ ಕೂತಿದ್ದಾರೆ ಜನ. ಮತ್ತು ನಮ್ಮ ಜಿಲ್ಲಾ ಘೋಷಣೆ, ಚಿಕ್ಕೋಡಿ ಜಿಲ್ಲಾ ಘೋಷಣೆ ಮಾಡಿ ಅಂತೇಳಿ ಕೇಳ್ತಾ ಇದ್ದಾರೆ. ಜೆ.ಎಚ್. ಪಾಟೀಲ್ ಅವರು ಇದ್ದಾಗ, ಮುಖ್ಯಮಂತ್ರಿ ಇದ್ದಾಗ ಅದನ್ನು ಘೋಷಣೆ ಮಾಡಿದರು. ಚಿಕ್ಕೋಡಿ ಬೆಳಗಾವಿ ಜಿಲ್ಲೆದಾಗ ಚಿಕ್ಕೋಡಿ ಜಿಲ್ಲಾ ಆಗಬೇಕಂತ ಘೋಷಣೆ ಮಾಡಿದ್ರು. ಯಾವ ರಾಜಕಾರಣದಿಂದ ಅದನ್ನು ವಾಪಸ್ ತಗೊಂಡ್ರು ನಮ್ಗೆ ಗೊತ್ತಿಲ್ಲ. ಇವತ್ತು ಪಕ್ಷಾತೀತವಾಗಿ ನಾವು ತಮ್ಮಲ್ಲಿ ವಿನಂತಿ ಮಾಡ್ಕೋತೀವಿ, ಚಿಕ್ಕೋಡಿ ಜಿಲ್ಲಾ ಘೋಷಣೆ ಆದ್ರೆ ಚಿಕ್ಕೋಡಿ ಜಿಲ್ಲಾ ಅಭಿವೃದ್ಧಿ ಆಗುತ್ತೆ ಅಂತೇಳಿ
ಈ ಸಂದರ್ಭದಲ್ಲಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡ್ಕೋತೀನಿ. ಮತ್ತು ವಿಶೇಷವಾಗಿ ಈ ಕಲ್ಯಾಣ ಕರ್ನಾಟಕಕ್ಕೆ ಸುಮಾರು 3,500 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಕಲ್ಯಾಣ ಕರ್ನಾಟಕ. ಅದೇ ಪ್ರಕಾರ ಬೆಳಗಾವಿ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಬಿಜಾಪುರ ಜಿಲ್ಲೆ ಮತ್ತು ಹುಬ್ಬಳ್ಳಿ ಧಾರವಾಡ ಜಿಲ್ಲೆ, ಈ ಎಲ್ಲ ಜಿಲ್ಲೆಗಳನ್ನು ಕೂಡಿಸಿ ಕಲ್ಯಾಣ ಕರ್ನಾಟಕ ಹೆಂಗೆ ಮಾಡಿದ್ದಾರೆ ಹಂಗೆ ನಮಗೂ ಮಾಡಿ, ನಮಗೂ ಪ್ರತಿ ವರ್ಷ 3,500 ಕೋಟಿ ಕೊಡೋ ವ್ಯವಸ್ಥೆ ಮಾಡ್ಬೇಕಂತೇಳಿ ನಿಮ್ಮಲ್ಲಿ ಕಳಕಳಿಯಿಂದ ನಾವು ವಿನಂತಿ ಮಾಡ್ಕೋತೀವಿ. ಅಭಿವೃದ್ಧಿ ಆಗಬೇಕಾದ್ರೆ ಬಿಜಾಪುರ, ಬಾಗಲಕೋಟೆ, ಬೆಳಗಾವಿ, ಹುಬ್ಬಳ್ಳಿ ಧಾರವಾಡ ಸುಮಾರು 5-6 ಜಿಲ್ಲೆಗಳನ್ನು ಕೂಡಿಸಿ ಈಗ ಹೆಂಗೆ ನೀವು ಕಲ್ಯಾಣ ಕರ್ನಾಟಕ ಮಾಡಿದಿರಿ, ಬಳ್ಳಾರಿ, ರಾಯಚೂರು, ಗುಲ್ಬರ್ಗ, ಬೀದರ್ ಈ ಕಡೆ ಹೆಂಗೆ ಮಾಡಿದಿರಿ ಅದೇ ಥರ ನಮ್ಮಲ್ಲಿ ಮಾಡ್ಬೇಕಂತೇಳಿ ನಿಮ್ಮಲ್ಲಿ ಕಳಕಳಿಯಿಂದ ನಾವು ಕೇಳ್ಕೊತೀವಿ. ಮತ್ತೊಂದು ವಿಶೇಷವಾಗಿ ಹೇಳೋದಂತಂದ್ರೆ ಚಿಕ್ಕೋಡಿಯಲ್ಲಿ ಒಂದು ಆಸ್ಪತ್ರೆ 100 ಬೆಡ್ಡದ ಆಸ್ಪತ್ರೆ, ಅದನ್ನು ನಾವು 250 ಬೆಡ್ಡದ ಆಸ್ಪತ್ರೆ ಮಾಡಂತ ನಾವು ಸಚಿವರಲ್ಲಿ ವಿನಂತಿ ಮಾಡ್ಕೋತೇವೆ. ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಈ ಎಲ್ಲ ಪೇಷಂಟ್ಗಳು ಮಹಾರಾಷ್ಟ್ರದ ಮಿರಜ್ ಮತ್ತು ಸಾಂಗ್ಲಿಗೆ ಹೋಗ್ತಾರೆ. ಎಲ್ಲರೂ ಹೆಚ್ಚಿನ ಚಿಕಿತ್ಸೆಗಾಗಿ ಅವರು ಹುಬ್ಬಳ್ಳಿ, ಮಿರಜ್ ಮತ್ತು ಸಾಂಗ್ಲಿಗೆ ಹೋಗ್ತಾರೆ. ಅದಕ್ಕೆ ನಾವು ಸಚಿವರಲ್ಲಿ ವಿನಂತಿ ಮಾಡ್ಕೊಂಡು ಚಿಕ್ಕೋಡಿಗೆ ಒಂದು 250 ಬೆಡ್ಡಿನ ಆಸ್ಪತ್ರೆ ನೀವು ಮಂಜೂರು ಮಾಡಬೇಕಂತ. ಉತ್ತರ ಕರ್ನಾಟಕದ ಅಭಿವೃದ್ಧಿ ಮಾಡ್ಬೇಕಂದ್ರೆ ಇವೆಲ್ಲ ಆಗ್ಬೇಕಲ್ಲ, ಯಾಕ್ರಿ ಆಗ್ಬೇಕಲ್ಲ, ಇವೆಲ್ಲ ಅಭಿವೃದ್ಧಿ ಆಗ್ಬೇಕಾದ್ರೆ ಇವನ್ನೆಲ್ಲ ಮಾಡ್ಬೇಕು. ಸರ್, ಮತ್ತೊಂದು ವಿಷಯ ಉಪಸಭಾಪತಿಯವರು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ನಮ್ಮ ಕ್ಯಾನ್ಸರ್ ಆಸ್ಪತ್ರೆಗೆ ಹಿಂದಿನ ಸರ್ಕಾರದಾಗ 50 ಕೋಟಿ ರೂಪಾಯಿ ಕೊಟ್ಟಿದ್ರು. ಇನ್ನೂವರೆಗೆ ಅದಕ್ಕೆ ಬೆಳಗಾವದಾಗ ಜಾಗ ಸಿಕ್ಕಿಲ್ಲ. 10 ಎಕರೆ ಜಮೀನು ಬೇಕು, 50 ಕೋಟಿ ಈಗಾಗಲೇ ಬಜೆಟ್ನಲ್ಲಿ ಅದಕ್ಕೆ ಅನುದಾನ ಕೊಟ್ಟಿದ್ರು. ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊಂಡು, ಸರ್ ಇದು ಬೆಳಗಾವದಾಗ ನೀವು ಜಾಗ ಸಿಗಲಿಲ್ಲ ಅಂದ್ರೆ ನಾವು 10 ಕೋಟಿ 10 ಎಕರೆ ಜಮೀನು ನಾವು ಚಿಕ್ಕೋಡಿಯಲ್ಲಿ ಕೊಡಕ್ಕೆ ತಯಾರಿದ್ದೀವಿ. ನಮ್ಮಲ್ಲಿ ಕ್ಯಾನ್ಸರ್ ಪೇಷಂಟ್ ಎಷ್ಟು ಅದಾವ ಅನ್ನೋದೊಂದು ಅಂಕಿ ಸಂಖ್ಯೆಗಳನ್ನು ನಾನು ಸಚಿವರಿಗೆ ಕೊಟ್ಟಿದ್ದೆ. ಸರ್, ಅದನ್ನು ನೀವು ಇಲ್ಲೇ ಆಗಲಿಲ್ಲ ಅಂದರೆ ಚಿಕ್ಕೋಡಿಗೆ ಮಾಡಿರಿ ಕ್ಯಾನ್ಸರ್ ಹಾಸ್ಪಿಟಲ್. ಅದರ ಎಷ್ಟೋ ಕ್ಯಾನ್ಸರ್ ರೋಗಿಗಳಿಗೆ ಅದು ಅನುಕೂಲ ಆಗ್ತೈತೆ ಅಂತೇಳಿ ನಾನು ವಿನಂತಿ ಮಾಡ್ಕೊಂಡಿನಿ. ಆ ಪ್ರಕಾರ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೋತೀವಿ. ನಾವು ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕಾದ್ರೆ ಮುಖ್ಯವಾಗಿ ಇಂಥ ವಿಷಯ ಒಂದು ಬೆಳಗಾವದಲ್ಲಿ 279 ಬೆಡ್ಡಿನ ಹಾಸ್ಪಿಟಲ್ ಪ್ರಾರಂಭ ಆಗಬೇಕು ಮತ್ತು ಚಿಕ್ಕೋಡಿ ಜಿಲ್ಲಾ ಅಂತ ಘೋಷಣೆ ಆಗಬೇಕು. 250 ಬೆಡ್ಡಿನ ಆಸ್ಪತ್ರೆ ಚಿಕ್ಕೋಡಿಯಲ್ಲಿ ಆಗಬೇಕು ಮತ್ತು ಕ್ಯಾನ್ಸರ್ ಆಸ್ಪತ್ರೆ ಚಿಕ್ಕೋಡಿಯಲ್ಲಿ ಮಂಜೂರು ಮಾಡಬೇಕಂತ ಕೇಳ್ಕೊಂಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿಗೆ ತಮಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.